ಕಾಂಚನ, ನೀನು ಆ ಶಿವಣ್ಣನ ಮನೆ ಸೇರಿದ ಮೇಲೆ ಆ ಶಿವಣ್ಣನಿಗೆ ಇಬ್ಬರು ತಮ್ಮಂದಿರಿದ್ದಾರೆ. ಅವರಿಬ್ಬರಲ್ಲಿ ಯಾರಿನಾದರೂ ಒಬ್ಬರನ್ನ ನೀನು ನಿನ್ನ ಬಲೆಗೆ ಕಿಡಿದಿಕೋ, ಬೀಳಿಸುವ ನಾಟಕವಾಡು. ಬೀಳದಿದ್ದರೆ ಹೀಗಾದರೂ ಮಾಡಿ ಬೀಳಿಸಿಕೋ. ನೆಪ ಮಾತ್ರಕ್ಕೆ ಮುದುವೆನೂ ಆಗು. ನಾನು ನೀನು ಸೇರಿ ಅವನ ಆಸ್ತಿಯನ್ನು ಎತ್ತಿಬಿಡೋಣ. ಈ ಕಾಂಚನಾಳ ಕೈ ಚಳಕಕ್ಕೆ ಆ ಶಿವಣ್ಣನಿಗೆ ಬಿಸಿಲಿನಲ್ಲಿ ಚಳಿ ಹೊಟ್ಟೆ. ಆ ರೀತಿ ನಾನು ಮಾಡ್ತೀನಿ. ನೀನು ಮಾಡ್ತೀಯಾ ಅಂತಾನೆ ನಿನ್ನನ್ನ ಇಲ್ಲಿ ತಂದಿಟ್ಟಿರೋ. ಕಾಂಚನ, ಆದ್ರೆ ಒಂದು ವಿಷಯ ಮಾತ್ರ ನೆನಪಿಟ್ಕೋ, ಯಾವ ಕಾರಣಕ್ಕೂ ನೀನು ರಘುನ ಸೊಸೆ ಎಂದು ಗೊತ್ತಾಗಬಾರದು. ತಿಳಿಯಿತಾ? ಓಕೆ ರಾಜ, ರಾಣಿ ಆಗ್ಬೇಕನ್ನೋದು ನನ್ನ ಆಸೆ. ನೋಡ್ತಾ ಇರು, ಈ ವಿಷಯನ ನಾನು ಯಾರಿಗೂ ತಿಳಿಸೋದಿಲ್ಲ. ನೋಡು, ಹಾಗಿದ್ಮೇಲೆ ನಾನು ರಘುನ ಸೊಸೆನೇ ಅಲ್ಲ. ಈ ರಾಜನ ಕೆನ್ನೆಗೆ ಹೊಡೆದು ಅವಮಾನ ಮಾಡುವೆಯಾ? ಮೂರ್ಖ ಹೆಣ್ಣೆ! ಮುಗೀತು ನಿನ್ನ ಶೀಲದ. ನಿನ್ನ ದೇಹದ ತುಂಬೆಲ್ಲ ತುಂಬಿದೆ ಆಟ. ಅದನ್ನು ಸರಸವಾಡುವುದೇ ನನ್ನ ಚಟ. ಈಗ ನಾನು ಬಾರಿಸಿದರೆ ನೀನಾಗುವೆ ಧೂಳಿಪಟ. ಆಮೇಲೆ ಸೇರುವೆ ಇತಿಹಾಸದ ಪುಟ. ಕಾಂಚನ, ನಿನ್ನ ಅರೆಯವೆಂಬ ನಡುವೆ ನೊರೆ ಉಕ್ಕಿ ಬೀಳುತ್ತಿದೆ. ಅದನ್ನ ನಾನು ನೆಕ್ಕಿ ತೀರಿಸಿಕೊಳ್ಳಬೇಕು. ಈ ರಾಜನ ಆಟ ಬಾರಲೆ ಬಣ್ಣದ ಎಣ್ಣೆ. ಶೀಶೆ ನೀನು ಜನ್ಮ ನೀಡಿದ್ದು ಹೆಣ್ಣು. ನಿನ್ನ ಹೆಂಡತಿಯಾಗಿ ಬರುವವಳು ಹೆಣ್ಣು. ಹೆಚ್ಚೇನು, ನಿನ್ನ ಸಹೋದರಿಯಾಗಿ ಬರುವವಳು ಹೆಣ್ಣು. ಹೆಣ್ಣು ಜಗದ ಕಣ್ಣು, ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಂಚಿ ಕಣ್ಣು. ಅಂತವಳ ತಂಟೆಗೆ ಹೋಗ್ತಾ ಇದೆಯಾ? ಮೊದ್ಲು ಹೇಳ್ತಾ ಇದ್ದೀನಿ ಕೇಳು, ಕ್ಷಮೆ ಕೇಳು. ಅವಳ ಕ್ಷಮೆ ಕೇಳು. ಕ್ಷಮೆ 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 ಕ್ಷಮೆ
ತಕ್ಷಣ ಕ್ಷಮೆ ಕೇಳಲು ನಾನೇನು ಹೇಳಿ ಅಲ್ಲಲೇ. ನೀನು ನಿಜವಾಗಲೂ ನಿಮ್ಮಪ್ಪನಿಗೆ ಹುಟ್ಟಿದ ಮಗನೇ ಆದ್ರೆ ನಿನ್ನ ಕಣ್ಣೆದುರಿಗೆ ಇವಳ ಚೀರನ್ನ ಬಿಚ್ಚಿ ಬೆತ್ತಲೆಯಾಗಿ ಇವಳ ಚೀರ ಸುಡಬಲ್ಲೆ. ದುರಾಂಕಾರಿ, ಅದು ನಿನ್ನಿಂದಲ್ಲ, ಹುಟ್ಟಿಸಿದ ನಿನ್ನ ಅಪ್ಪನಿಂದಲೂ ಸಾಧ್ಯ ಇಲ್ಲ. ನಾಲಿಗೆ ನಾಗರಿಕತೆ ಹೇಳ್ಕೊಡ್ಬೇಕೇ ವಿನಃ ಅನಾಗರಿಕತೆ ಅಲ್ಲ. ನಾಲಿಗೆಗೆ ಹಿರಿತ ಇರ್ಬೇಕೇ ವಿನಃ ಹರಿತ ಇರಬಾರ್ದು. ನಡೋ, ಇಂಥ ಕೆಟ್ಟ ವರ್ತನೆ ಮಾಡೋದಕ್ಕೆ ನಿನ್ನ ತಂದೆ ತಾಯಿಗಳನ್ನ ಊರಿಂದ ಹೊರಗಟ್ಟಿದ್ದೀನಿ. ನಿನ್ನನ್ನು ಕೂಡ ಈ ಊರಿಂದ ಔಟ್ 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 ಮಾಡ್ತೀನಿ. ಎಚ್ಚರ ಮಗನ, ಎಚ್ಚರ. ಹಾಕು ಹಾಕು, ನನಗೂ ಅದೇ ಬೇಕಾಗಿರೋದು. ನನ್ನ ಈ ಊರಿಂದ ಹೊರಗೆ ಹಾಕದೆ ಅಂತಂದ್ರೆ ನೀನು ಹೆದರದೆ ಅಂತ ಅರ್ಥ, ನಾನು ಗೆದ್ದೆ ಅಂತ ಅರ್ಥ. ಏ ಶಿವ, ನೀನು ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ ಮಗನೇ ಆದ್ರೆ, ನೀನು ನಿಜವಾಗ್ಲೂ ನಿನ್ನ ತಂದೆಗೆ ಹುಟ್ಟಿದ ಮಗನೇ ಆಗಿದ್ರೆ, ನನ್ನ ತಂದೆ ತಾಯಿಯನ್ನ ಈ ಊರಿಂದ ಹೊರ ಹಾಕಿದನಲ್ಲ ಆ ನಿನ್ನ ತಂದೆ ಅದೇ ತರ ನನ್ನನ್ನು ಈ ಊರಿಂದ ಹೊರ ಹಾಕಿ ನೋಡಲೇ. ಹಾಕ್ತೀನಿ ಕಾಣ, ಹಾಕ್ತೀನಿ. ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ಅಧಿಪತಿ ಕಾಣೋ ನಾನು, ಅಧಿಪತಿ. ಸತ್ಯ, ನ್ಯಾಯ, ನೀತಿ, ಧರ್ಮ, ಶಿವಣ್ಣನ ಉಸಿರು ಕಾಣೋ, ಉಸಿರು. ಈ ಉಸಿರಿಗೆ ಯಾರಾದ್ರೂ ತಕ್ಕಿ ಬರ ಮಾಡಿದ್ದೆ ಹೋದಾದ್ರೆ ಅವರ ರುಂಡ ಮುಂಡಗಳನ್ನ ಚಂಡಾಡಿ ಮಾತಿಗೆ ರಕ್ತ ದರ್ಪಣವನ್ನ ಕೊಟ್ಬಿಡ್ತೀನಿ. ನೋಡು, ನಿನಗೀಗ್ಲೂ ಬುದ್ಧಿ ಹೇಳ್ತಾ ಇದ್ದೀನಿ, ಬುದ್ಧಿ ಕಲ್ತ್ಕೋ. ಇಲ್ಲಾಂದ್ರೆ ಸುಡುಗಾರ್ ಮಗನ. ನಿನಗೆ ಬುದ್ಧಿ ಹೇಳ್ತಾ ಇದ್ದೀನಲ್ಲ. ಈ ₹1 ನಾಣ್ಯ ಗೊತ್ತಲ್ಲ, ಇದಕ್ಕಿರೋ ಕಿಮ್ಮತ್ತು ನಿನ್ನ ಹೆಸರಿನಲ್ಲಿಲ್ಲ. ಲೇ ಶಿವ, ಈ ₹1 ಇರುವ ಬೆಲೆ ಈ ನನ್ನ ಮುಸುಡಿಗಿಲ್ವಾ? ಈ ₹1 ಇರುವ ಬೆಲೆ ನನಗಿಲ್ಲವೆಂದು ನನ್ನ ಮುಖದ ಮೇಲೆ ನಾಣ್ಯ ಎಸೆದೆಯಲ್ಲ. ಏ ಶಿವ, ಇನ್ನು ಮುಂದೆ ನೀನು ಇದೇ ₹1ಗಾಗಿ ಪರದಾಡಬೇಕು. ಇನ್ನು ಮುಂದೆ ನೀನು ಇದೇ ₹1ಗಾಗಿ ಅಂತ ಪ್ರತಿಯೊಬ್ಬರ ಹತ್ರನೂ ಹೋಗಿ ಭಿಕ್ಷೆ ಬೇಡಬೇಕು. ಇವನನ್ನ ಈ ಊರಿಂದ ಯಾಕೆ ಹೊರಗಾಕದೆ, ಇವನ ಮುಖಕ್ಕೆ ಯಾಕೆ ನಾಣ್ಯ ಎತ್ತಿದೆ ಅಂತ ಪ್ರತಿದಿನಾನು ಕೊರಗಿ 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 ಸಾಯ್ಬೇಕು. ಇನ್ನು ಮುಂದೆ ನಿಮ್ಮೆಲ್ಲರ ಪಾಲಿಗೆ ನಾನು ಶನೇ. ಈಗ ಈ ನಾಣ್ಯವನ್ನು ಹಾರಿಸ್ತೀನಿ. ಇದರಲ್ಲಿ ರಾಜ ಬಿದ್ದರೆ ಗೆಲುವು ನನ್ನದು, ಅದೇ ರಾಣಿ ಬಿದ್ದರೆ ಸೋಲು ನಿನ್ನದು. ಇರೋದು ರಾಣಿ ಅಲ್ಲ, ರಾಜ. ಅಂದ್ರ ಗೆಲುವು ನನ್ನದೇ. ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯ ಜನರು ಗೌರವ ಕೊಡುತ್ತಾರೆ.
ಉರಿತಾನೆ ಇರ್ಬೇಕು. ಎಣ್ಣೆ ಆರೋ ಮಟ್ಟ ಉರಿತೈತಿ. ಎಣ್ಣೆ ಆರ ಮೇಲೆ ತಾನಾಗೆ ದೀಪ ಅಳಿಸೋಗ್ಲೇಬೇಕು. ಲೇ ರಾಜ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ನನ್ನ ತಮ್ಮ ಹೊಲೆ ಅವನೇನಾದ್ರೂ ಬಿಟ್ಟಿದ್ದೆ ಹೋದಾದ್ರೆ ನಿನ್ನ ಇಂಚಾಗಿ ಕತ್ತರಿಸಾಗ್ತಾನೆ. ಅದನ್ನ ಅರ್ಥ ಮಾಡ್ಕೊಂಡು ಮೊದಲಿನಿಂದ ಕಾಲ್ತಾನೆ. ಶಿವ್ಯ, ಈ ನಿನ್ನ ತಮ್ಮ ಚಿಟಿಕೆ ಹೊಡೆದ್ರ ಇವನು ಮಾತ್ರ ಬರ್ತಾನೆ. ನಿನ್ನ ತಮ್ಮ ಕೈಲಾಸನೆ ಸೇರಿರ್ತಾನೆ. ಹೇ ಶಿವ್ಯ, ನಾನು ಹೋಗುವಾಗ ನಿನಗೊಂದು ಮಾತು ಹೇಳ್ತೀನಿ. ಸಾಧ್ಯ ಆದ್ರೆ ನಿನ್ನ ತಲೆಯಲ್ಲಿ ನೆನಪಿಟ್ಕೋ, ಇಲ್ಲ ನಿನ್ನ ತಮ್ಮನ ಹತ್ರ ಹೇಳಿಟ್ಕೋ. ಅದು ಆಗಿಲ್ಲ ಅಂದ್ರ ಹೆಂಡತಿಗಳಲ್ಲ, ಸೌಂದರ್ಯ. ಅವಳ ಸೀರೆ ಸರಗಿನಲ್ಲೂ ಬರೆದಿಟ್ಕೋ. ಇನ್ನೊಂದ ಈ ಮನೆಯಿಂದ ಹೊರಗಾಕಿ ಇನ್ನು ಮನೆ ತನಕ ಬೆಂಕಿ ಹಚ್ಚಲಿಲ್ಲ ಅಂದ್ರು ಇವನು ರೂಪಾಯಿ ರಾಜನೇ ಅಲ್ಲ. ಇವನು ಬೇಟೆ ಆಡಲು